ಎಲ್ಲಿ ಹೋದ್ಲಿ ಶರಣ್ಯ? ಬೆಳಗ್ಗೆ ಆದರೂ ಮನೆಗೆ ಬಂದಿಲ್ಲ. ಎಲ್ಲಿದ್ದಾಳೋ ಹೇಗಿದ್ದಾಳೋ ಒಂದು ಅರ್ಥ ಆಗ್ತಿಲ್ಲ. ಅದನ್ನು ಇವಾಗೆಲ್ಲ ಯೋಚನೆ ಮಾಡೋದು. ಹೇಗೋ ಸಂಧ್ಯಾ ಮನೇಲಿ ಆರಾಮಾಗಿದ್ಲು. ಇಲ್ಲಿ ಕರ್ಸ್ಕೊಂಡ್ಬಿಟ್ಟು. ಹಲೋ ಹಲೋ ರೀ, ತಿಂಡಿ ಆಯ್ತಾ? ಏನು ಮಾಡ್ತಿದ್ರಿ? ಸಂಧ್ಯಾ, ನಾನು ನಿನ್ಗೆ ಆಮೇಲೆ ಫೋನ್ ಮಾಡ್ಲಾ? ಸ್ವಲ್ಪ ಹೊರಗಡೆ ಇದ್ದೆ. ಅದು ನಾನು ನಿಮ್ಗೊಂದು ಇಂಪಾರ್ಟೆಂಟ್ ವಿಷಯ ಹೇಳಬೇಕು ಅಂತ ಫೋನ್ ಮಾಡಿದೆ. ಏನದು? ಶರಣ್ಯ ನಮ್ಮನೆಗೆ ಬಂದಿದ್ದಾಳೆ. ಏನು? ಶರಣ್ಯ ನಿಮ್ಮಲ್ಲಿದ್ದಾಳ? ಹೌದು. ನೀನು ನೀನು ನಿಮಿಷ ಶರಣ್ಯಂಗೆ ಫೋನ್ ಕೊಡು. ಹಲೋ ಶರಣ್ಯ, ನಿನ್ನೆಲ್ಲ ನಿನ್ಗೆ ಏನು ಅಂತ ತಿಳ್ಕೊಂಡಿದ್ಯಾ? ಇಲ್ಲಿ ನಾವೆಲ್ಲ ಎಷ್ಟು ಗಾಬರಿ ಆಗಿದ್ದೀವಿ ಗೊತ್ತಾ? ಸಂಧ್ಯನ ಮನೆಗೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಹೋಗೋಕ್ಕಾಗ್ತಿರ್ಲಿಲ್ವಾ ನಿಂಗೆ? ಅಣ್ಣ, ನಾನು ಅದಕ್ಕೆ ಮನೆಗೆ ಬೇಕು ಅಂತ ಬರಲಿಲ್ಲ. ನಿನ್ನೆ ಸಾಯಂಕಾಲ ನಾನು ವಾಕಿಂಗ್ಗೆ ಅಂತ ಹೋಗಿದ್ದೆ. ಆಗ ಶಶಾಂಕ್ ನನ್ನ ಕಿಡ್ನಾಪ್ ಮಾಡ್ದ. ಹೌದಾ? ಹೌದು. ಅವನು ಅವನ ಫ್ರೆಂಡ್ಸ್ ಎಲ್ಲ ಇದ್ರು. ಆಟೋದಲ್ಲಿ ನನ್ನ ಕರ್ಕೊಂಡು ಬಂದ. ನಾನು ಬೇಕು ಅಂತಾನೆ ಜ್ಞಾನ ತಪ್ಪಿರೋ ಹಾಗೆ ಆ್ಯಕ್ಟ್ ಮಾಡಿದೆ. ನಾನು ನಿಜವಾಗ್ಲೂ ಜ್ಞಾನ ತಪ್ಪಿದ್ದೀನಿ ಅಂತ ತಿಳ್ಕೊಂಡು ಅವನು ಅವನ ಫ್ರೆಂಡ್ಸ್ ಎಲ್ಲ ಟೀ ಕುಡಿಯೋಕ್ಕೆ ಅಂತ ಎಲ್ಲ ಹೋದರು. ಕಣ್ಬಿಟ್ಟು ನೋಡ್ತೀನಿ, ಅದಕ್ಕೆ ಊರಲ್ಲಿದ್ದೆ. ಅವನಿಂದ ಹೇಗೆ ತಪ್ಪಿಸ್ಕೊಂಡು ರಾತ್ರಿ 11 ಗಂಟೆ ಸಮಯ ನಾನು ಅದಕ್ಕೆ ಮನೆಗೆ ಬಂದಾಗ, ಇವಾಗ ಫೋನ್ ಮಾಡೋದು ಬೇಡ, ಬೆಳಗ್ಗೆ ಮಾಡೋಣ ಅಂತ ಸುಮ್ಮನಾದೆ ಅಷ್ಟೇ. ಸರಿ, ನಿನ್ನ ರೆಸ್ಟ್ ತಗೋ, ನಾನು ಆಮೇಲೆ ಮಾಡ್ತೀನಿ. ಬಾಯ್. ಏನಪ್ಪ ಶೇಖರ, ಶರಣ್ಯ ಎಲ್ಲಿದ್ದಾಳಂತೆ? ಶರಣ್ಯ ಹೇಳಿದ ವಿಷಯ ಎಲ್ಲ ಶೇಖರ ತನ್ನ ತಂದೆಗೆ ಚಿಕ್ಕಮ್ಮಂಗೆ ಹೇಳ್ತಾನೆ. ಹೌದಾ? ಹೌದು ಅಪ್ಪ, ಶರಣ್ಯ ಸ್ವಲ್ಪ ದಿನ ಸಂಧ್ಯನ ಮನೇಲೇ ಇರಲಿ. ನಂದೇನೋ ಅಭ್ಯಂತರ ಇಲ್ಲಪ್ಪ. ಇವಳೆ ನಿಮ್ಮ ಚಿಕ್ಕಮ್ಮನೆ ಬೇಡ ಬೇಡ ಅಂತ ಒದ್ದಾಡೋದು. ಇರ್ಲಿ, ಅವಳು ಅಲ್ಲೇ ಇರ್ಲಿ. ಹೇಗೋ ನನ್ನ ಮಗಳು ಚೆನ್ನಾಗಿದ್ರೆ ಅಷ್ಟೇ ಸಾಕು ನನಗೆ. ಸದ್ಯ ಯಾವುದೇ ಅಪಾಯ ಇಲ್ಲದೆ ಒಂದು ದೊಡ್ಡ ಗಂಡಾಂತರದಿಂದನೇ ಪಾರಾಗಿದ್ದಾಳೆ ಅವಳು. ಶರಣ್ಯ ಸಂಧ್ಯನ ಮಲ್ಲಿದ್ದಾಳೆ ಅಂತ ಗೊತ್ತಾದ್ಮೇಲೆ ಸೌಭಾಗ್ಯಂಗೆ ಸ್ವಲ್ಪ ಸಮಾಧಾನ ಆಗುತ್ತೆ. ಹೀಗೆ 2 ತಿಂಗಳು ಕಳೆಯುತ್ತೆ. ಸಂಧ್ಯನ್ಗೆ ಹೆರಿಗೆ ನೋವು ಕಾಣಿಸ್ಕೊಂಡು ಅವಳನ್ನ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿರ್ತಾರೆ. ಕಂಗ್ರ್ಯಾಚುಲೇಷನ್ಸ್ ಮಿಸ್ಟರ್ ಶೇಖರ್, ನಿಮಗೆ ಹೆಣ್ಮಗು ಆಗಿದೆ. ತಾಯಿ ಮಗು ಇಬ್ರು ಆರೋಗ್ಯವಾಗಿದ್ದಾರೆ. ಡಾಕ್ಟ್ರೆ, ನಾನಿವಾಗ ಸಂಧ್ಯನ ಮಗುನು ನೋಡ್ಬೋದಾ? ಈಗಲೇ ಬೇಡ, ಸ್ವಲ್ಪ ಹೊತ್ತಾಗಲಿ, ನಾವು ಹೇಳ್ತೀವಿ ಆವಾಗ ಹೋಗಿ. ಸರಿ. ಕಂಗ್ರಾಟ್ಸ್ ಅಣ್ಣ. ಥ್ಯಾಂಕ್ಸ್ ಶರಣ್ಯ. ನನಗಂತೂ ನನ್ನ ಮೊಮ್ಮಗಳನ್ನ ಎಷ್ಟೊತ್ತಿಗೆ ನೋಡ್ತೀನೋ ಅಂತ ಅನ್ನಿಸ್ತಾ ಇದೆ. ತಕ್ಷಣ ಶೇಖರ ತನ್ನ ತಂದೆಗೆ ಫೋನ್ ಮಾಡಿ ಚಿಕ್ಕಮ್ಮನ್ನು ಕರ್ಕೊಂಡು ಬನ್ನಿ ಅಂತ ಹೇಳ್ತಾನೆ. ಅಡಿಯಂದ್ರೆ, ನಿಮ್ಮ ತಂದೆ ನಿಮ್ಮ ಚಿಕ್ಕಮ್ಮ ಇಬ್ರು ಹೊರಟಿದ್ದಾರಾ? ಹಾಂ ಮಾವ, ಚಿಕ್ಕಮ್ಮನ್ನು ಕರ್ಕೊಂಡು ಬನ್ನಿ ಅಂತ ಹೇಳಿದ್ದೀನಿ. ಸ್ವಲ್ಪ ಹೊತ್ತಾದ್ಮೇಲೆ ಸಂಧ್ಯನ ಮಗನ್ನು ನೋಡ್ಬೋದು ಅಂತ ಹೇಳ್ತಾರೆ. ಆಗ ಎಲ್ಲರೂ ಮಗುನ್ ನೋಡಕ್ಕೆ ಅಂತ ಹೋಗ್ತಾರೆ. ಎಲ್ರಿಗೂ ಸಂಧ್ಯಾನ ಹಾಗೆ ಮಗುನ ನೋಡಿ ತುಂಬಾನೇ ಖುಷಿ ಆಗುತ್ತೆ. ಸಂಧ್ಯಾ, ನನ್ನ ಕಣ್ಣೇ ನನಗೆ ನಂಬಕ್ ಆಗ್ತಿಲ್ಲ ಕಣೆ. ಇನ್ನು ನಿನ್ನೆ ಮೊನ್ನೆ ನೀನು ಹುಟ್ಟಿರೋದು ಅನ್ನೋ ಥರ ಇದೆ. ಆಗ್ಲೇ ನಿನಗೊಂದು ಮಗು ಹುಟ್ಟಿತು ನೋಡು. ಜಾಸ್ತಿ ಡಿಸ್ಟರ್ಬ್ ಮಾಡಬೇಡಿ, ಅವ್ರು ಸ್ವಲ್ಪ ರೆಸ್ಟ್ ತಗೊಳ್ಳಿ. ಸಂಧ್ಯಾ, ನಿಮ್ಮ ಅತ್ತೆ ಮಾವ ಬರ್ತಾ ಇದ್ದಾರೆ. ನಾನು ಕಾಫಿ ಎಲ್ಲ ಮಾಡ್ಕೊಂಡು ಮನೆಯಿಂದ ತಗೊಂಡು ಬರ್ತೀನಿ. ರೆಸ್ಟ್ ತಗೊಳಮ್ಮ. ನೋಡಿ, ನೀವು ಸ್ವಲ್ಪ ಹೊತ್ತು ಹೊರಗಡೆ ಇರಿ, ಅವ್ರು ಚೆನ್ನಾಗಿ ರೆಸ್ಟ್ ಮಾಡಲಿ. ಶೇಖರ ಫೋನ್ ಮಾಡಿ ಸ್ವಲ್ಪ ಹೊತ್ತಿಗೆಲ್ಲ ಅವ್ರ ತಂದೆ ಹಾಗೆ ಚಿಕ್ಕಮ್ಮ ಸಂಧ್ಯನ ಮನೆಗೆ ಬರ್ತಾರೆ. ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ. ನೀವು? ಹಾಂ, ನಾವು ಆರಾಮಾಗಿದ್ದೀವಿ. ಹೇಗಿದ್ದಾಳೆ ನಮ್ಮ ಮೊಮ್ಮಗಳು? ಚೆನ್ನಾಗಿದ್ದಾಳೆ. ನಾವು ಈಗಷ್ಟೇ ನೋಡ್ಕೊಂಡು ಬಂದ್ವಿ. ನನಗಂತೂ ಎಷ್ಟೊತ್ತಿಗೆ ನನ್ನ ಮೊಮ್ಮಗಳನ್ನ ನೋಡ್ತೀನೋ ಅಂತ ಅನ್ನಿಸ್ತಾ ಇದೆ. ಶರಣ್ಯ ಎಲ್ಲಿ? ಶರಣ್ಯ ಅಳಿಯಂದ್ರ ಜೊತೆ ಹಾಸ್ಪಿಟ್ಲಲ್ಲೇ ಇದ್ಲು. ಓಹೋ ಶರಣ್ಯ, ನಿಮ್ಮಮ್ಮ ನೆನ್ಸ್ಕೊಂಡ ತಕ್ಷಣ ಬಂದೇ ಬಿಟ್ಟಿಯಾ ನೀನು? ಅದು ಡಾಕ್ಟ್ರು ಮಗುಗೆ ತಾಯಿಗೆ ಪದೇ ಪದೇ ಬಂದು ಮಾತಾಡಿಸ್ತಾ ತೊಂದರೆ ಕೊಡಬೇಡಿ, ಸ್ವಲ್ಪ ಆಚೆ ಇರಿ ಅಂದರು. ಶೇಖರಣ್ಣ, ನಾನಿಲ್ಲಿ ಇರ್ತೀನಿ, ನೀನು ಮನೆಗೆ ಹೋಗು ಅಂದ, ಅದಕ್ಕೆ ಬಂದೆ. ಹೇಗಿದೆಯಮ್ಮ ಶರಣ್ಯ? ಚೆನ್ನಾಗಿದ್ದೀನಮ್ಮ. ಹೇಗೋ ನಮ್ಮ ಶರಣ್ಯ ನಿಮ್ಮ ಮನೇಲಿ ಇದ್ದಿದ್ದು ಒಂಥರ ನಮಗೆ ಒಳ್ಳೇದೇ ಆಯಿತು. ಹೌದು, ಆವಾಗ 1-2 ದಿನ ಊರಿಗೆ ಹೋಗಬೇಕು ಅಂತ ಹೊರಟು ಎಂಥ ಫಜೀತಿ ಆಗಿತ್ತು ನೋಡಿ. ಸದ್ಯ ಹೇಗೋ ಅವನಿಂದ ತಪ್ಪಿಸ್ಕೊಂಡು ಹುಷಾರಾಗಿ ನಮ್ಮನೆಗೆ ಬಂದ್ಲಲ್ಲ, ನಮಗೂ ಅಷ್ಟೇ ಸಮಾಧಾನ. ಹೌದು ಬೀಗ್ರೆ, ನೀವು ಹೇಳೋದು ನಿಜಾನೇ. ಮೊಮ್ಮಗಳು ಹುಟ್ಟಿದಾಳೆ ಅನ್ನೋ ಖುಷಿ ಜೊತೆಗೆ
ನಿಮ್ಗೆ ಇನ್ನೂ ಒಂದು ಖುಷಿ ವಿಷಯ ಇದೆ. ಹೌದಾ? ಏನದು? ಅದು ನನ್ನ ಫ್ರೆಂಡ್ ಮಗ ನಿಮ್ಮ ಮಗಳನ್ನ ನೋಡಿ ಇಷ್ಟಪಟ್ಟಿದ್ದಾನೆ. ಶರಣ್ಯನೋ ಆ ಹುಡುಗನ ಇಷ್ಟಪಟ್ಟಿದ್ದಾಳೆ. ತುಂಬ ಒಳ್ಳೆ ಹುಡುಗ, ಒಬ್ಬನೇ ಮಗ. ನೀವು ಒಪ್ಪೋದಾದ್ರೆ ಶರಣ್ಯನ ಆ ಹುಡುಗಂಗೆ ಕೊಟ್ಟು ಮದುವೆ ಮಾಡಬೇಕು ಅಂತ ನಮ್ಗಳಿಗೆ ಆಸೆ ಇದೆ. ಆದರೆ ಶರಣ್ಯನ ತಂದೆ ತಾಯಿಯಾಗಿ ನೀವೇನು ಹೇಳ್ತೀರಾ? ಹುಡುಗ ನಿಮಗೆ ಚೆನ್ನಾಗಿ ಗೊತ್ತಿದ್ದಾರೆ. ಒಳ್ಳೆ ಮನೆತನ ಆದರೆ ನಮ್ದೇನು ಅಭ್ಯಂತರ ಇಲ್ಲ. ಶರಣ್ಯನು ಇಷ್ಟಪಟ್ಟಿದ್ದಾಳೆ. ಹೌದಪ್ಪ, ಶಶಾಂಕಿಂದ ನನಗಾಗಿದ್ದ ಫಜೀತಿ ತೊಂದರೆ ಎಲ್ಲ ನನ್ನ ಹುಡುಗನ ಹತ್ರ ಹೇಳಿದ್ದೀನಿ. ಇನ್ಮುಂದೆ ನಿಮ್ಮ ಜೀವನ ತುಂಬ ಚೆನ್ನಾಗಿರುತ್ತೆ, ನೀವು ಯಾವುದಕ್ಕೂ ತಲೆ ಕೆಡಿಸ್ಕೋಬೇಡಿ ಅಂತ ಅವ್ರು ಹೇಳಿದ್ದಾರೆ. ಅಲ್ಲ, ಅವಳು ಇನ್ನೂ ಸೆಕೆಂಡ್ PUC ಮುಗಿಸಿಲ್ಲ, ಆಗಲೇ ಅವಳಿಗೆ ಮದುವೆ ಅಂದರೆ? ನಾವು ಅವ್ರ ಹತ್ರ ಎಲ್ಲ ವಿಚಾರನೂ ಮಾತಾಡಿದ್ದೀವಿ. ಶರಣ್ಯ ಎಲ್ಲಿವರೆಗೂ ಓದಬೇಕು ಅಂತ ಆಸೆ ಪಡ್ತಾಳೋ ಅಲ್ಲಿವರೆಗೂ ಓದಲಿ, ಆಮೇಲೆ ಮದುವೆ ಅಂತ ಹೇಳಿದ್ದಾರೆ. ಅಲ್ಲಿವರೆಗೂ ಅವ್ರು ಕಾಯ್ತಾ ಇರ್ತಾರಂತೆ. ಈ ವಿಚಾರ ಕೇಳಿ ಸೌಭಾಗ್ಯಂಗೆ ತುಂಬಾನೇ ಖುಷಿ ಆಗುತ್ತೆ. ಅಯ್ಯೋ, ನಾನು ನೋಡಿ ಮಾತಾಡ್ತಾ ನಿಂತ್ಬಿಟ್ಟೆ. ಇರಿ, ಕಾಫಿ ತರ್ತೀನಿ. ಒಂದು ನಿಮಿಷ, ಕಾಫಿ ಗೀಫಿ ಏನು ಬೇಡ. ನಾನು ಮೊದಲು ನನ್ನ ಮೊಮ್ಮಗಳನ್ನ ನೋಡಬೇಕು. ಈಗಲೇ ಹಾಸ್ಪಿಟ್ಲಿಗೆ ಹೋಗೋಣ. ಮಗುನ್ ನೋಡಕ್ಕೆ ಅಂತ ಮತ್ತೆ ಎಲ್ಲರೂ ಹಾಸ್ಪಿಟ್ಲಿಗೆ ಬರ್ತಾರೆ. ಸಂಧ್ಯಾ, ಮಗು ನಿಂತರನೇ ಮುದ್ದಾಗಿದೆ ಕಣಮ್ಮ. ಹೇಗಿದ್ಯಮ್ಮ ಸಂಧ್ಯಾ? ಚೆನ್ನಾಗಿದ್ದೀನಿ ಅತ್ತೆ, ನೀವು ಹೇಗಿದ್ದೀರಾ? ಹಾ, ನಾನು ಚೆನ್ನಾಗಿದ್ದೀನಿ. ಬೀಗ್ರೆ, ನಮ್ಮ ಮೊಮ್ಮಗಳನ್ನ ಯಾವಾಗ ನಮ್ಮನೆ ಕಳ್ಸೋದು ನೀವು? ಇನ್ನು ಇವತ್ತು ತಾನೇ ಹುಟ್ಟಿದೆ, ಇನ್ನು ಬಾಣಂತನ ಮುಗಿಬೇಕು, ನಾಮಕರಣ ಆಗಬೇಕು. ಆಮೇಲೆ ಸ್ವಲ್ಪ ದಿನ ನಮ್ಮ ಮೊಮ್ಮಗು ಜೊತೆ ನಾವು ಕಾಲ ಕಳಿಬೇಕು. ಆಮೇಲೆ ನಿಮ್ಮನೆ ಕಳಿಸೋದು. ಏನು ಮಾಡೋ ಹಾಗಿಲ್ಲ, ಕಾಯ್ಲೇಬೇಕು. ಅವಾಗ ಬಂದು ಹೋಗ್ತೀರಿ. ಆಗಾಗ ಬರಕ್ಕೋ ನಮ್ಮ ಮೊಮ್ಮಗು ನಮ್ಮನೆಗೆ ಬರಕ್ಕೋ ವ್ಯತ್ಯಾಸ ಇರಲ್ವಾ? ಆದಷ್ಟು ಬೇಗ ಸಂಧ್ಯನ್ನು ನಮ್ಮ ಮೊಮ್ಮಗುನು ನಮ್ಮನೆಗೆ ಕಳಿಸ್ಬಿಡಿ. ಅಪ್ಪ, ಇಷ್ಟೊಂದು ಜನ ಇಲ್ಲಿ ಒಟ್ಟಿಗೆ ಇರೋದು ನೋಡಿದ್ರೆ ಡಾಕ್ಟ್ರು ಬೈತಾರೆ. ನಾವೆಲ್ಲರೂ ಹೊರಗಡೆ ಹೋಗೋಣವಾ? ಸರಿಯಪ್ಪ. ರೀ, ಮಾವಂಗೆ ಮಗುನ್ ನೋಡಿ ತುಂಬಾನೇ ಖುಷಿ ಆಯ್ತು ಅಲ್ವಾ? ಹೌದು ಸಂಧ್ಯಾ, ನನಗೆ ನನ್ನ ಮಗಳನ್ನ ನೋಡ್ತಾ ಇದ್ರೆ ನನ್ನ ತಾಯಿನ ನೋಡ್ದಂಗೆ ಅನ್ನಿಸ್ತಾ ಇದೆ. ಹೌದಾ? ಹೇಗೋ ನಿಮ್ಮ ಮುಖದಲ್ಲಿ ಖುಷಿ ಕಾಣಿಸ್ತಲ್ಲ, ನನಗಷ್ಟೇ ಸಾಕು. ಸರಿ, ನೀನು ಸ್ವಲ್ಪ ಹೊತ್ತು ರೆಸ್ಟ್ ತಗೋ, ನಾನು ಆಮೇಲೆ ಬರ್ತೀನಿ. ಹೀಗೆ 2-3 ದಿನ ಕಳೆಯುತ್ತೆ. 2-3 ದಿನ ಆದ್ಮೇಲೆ ಸಂಧ್ಯಂಗೆ ಡಿಸ್ಚಾರ್ಜ್ ಆಗುತ್ತೆ. ಸಂಧ್ಯಾ ತನ್ನ ತವ್ರ ಮನೆಗೆ ಹೋಗ್ತಾಳೆ. ಶೇಖರ ಸ್ವಲ್ಪ ದಿನ ತನ್ನ ಹೆಂಡತಿ ಮಗು ಜೊತೆ ಇದ್ದು ಆಮೇಲೆ ಊರಿಗೆ ಹೋಗ್ತಾನೆ. ಹೀಗೆ ನೋಡ್ತಾ ನೋಡ್ತಾ 6ರಿಂದ 7 ತಿಂಗಳು ಕಳೆದೇ ಹೋಗುತ್ತೆ. ಸಂಧ್ಯನ್ ಬಾಣಂತನ, ಮಗು ನಾಮಕರಣ ಎಲ್ಲನೂ ಮುಗಿಯುತ್ತೆ. ಒಂದಿನ ಶೇಖರ, ಸಂಧ್ಯನ್ ಬಾಣಂತನ, ಮಗು ನಾಮಕರಣ ಎಲ್ಲ ಮುಗೀತು. ಆದಷ್ಟು ಬೇಗ ಸಂಧ್ಯನ್ನು ಮೊಮ್ಮಗುನು ನಮ್ಮನೆಗೆ ಕರ್ಕೊಂಡು ಬಂದ್ಬಿಡೋಣ ಕಣಪ್ಪ. ಸೌಭಾಗ್ಯ, ನೀನೀ ಮಾತು ಹೇಳ್ತಿದ್ಯಾ? ಹೌದು ರೀ, ನಾನು ಸಂಧ್ಯಂಗೆ ಎಷ್ಟೇ ಕೆಟ್ಟದ್ದು ಬಯಸಿದ್ರು ಅವಳು ನನ್ನ ಮಗಳಿಗೆ ತನ್ನ ಮನೇಲಿರೋಕ್ಕೆ ಆಶ್ರಯ ಕೊಟ್ಟು ನನ್ನ ಮಗಳನ್ನ ಕಾಪಾಡಿದಾಳೆ. ಅದು ಅಲ್ಲದೆ ಅವ್ರ ತಂದೆ ತಾಯಿ ನನ್ನ ಮಗಳಿಗೋಸ್ಕರ ಒಂದು ಒಳ್ಳೆ ಸಂಬಂಧ ನೋಡಿದ್ದಾರೆ. ಇಷ್ಟೆಲ್ಲ ಇರಬೇಕಾದ್ರೆ ಇನ್ಮೇಲೆ ನನ್ನ ಸಂಧ್ಯನ ತುಂಬ ಪ್ರೀತಿಯಿಂದ ನೋಡ್ಕೋಬೇಕಲ್ವಾ? ಹಾಗೆ ನನ್ನ ಮೊಮ್ಮಗಳನ್ನು. ಶೇಖರ, ಇನ್ನು ತಡ ಮಾಡ್ಬೇಡ ಕಣೋ. ನಿಮ್ಮ ಚಿಕ್ಕಮ್ಮಂಗೆ ಈಗಿರೋ ಜ್ಞಾನ ಇನ್ನೊಂದು ಸ್ವಲ್ಪ ಹೊತ್ತಿಗಿರಲ್ಲ. ರೀ ಶೇಖರ, ಬರೋ ಶುಕ್ರವಾರ ತುಂಬ ಒಳ್ಳೆ ದಿನ ಅಂತೆ. ಸೊಸೆನೂ ಮೊಮ್ಮಗಳನ್ನು ಆರತಿ ಮಾಡಿ ಮನೆ ತುಂಬಿಸ್ಕೊಂಬಿಡಿ ಅಂತ ಶಾಸ್ತ್ರಿಗಳು ಹೇಳಿದ್ದಾರೆ. ನೀನು ಸಂಧ್ಯಂಗೆ ಒಂದು ಮಾತು ಹೇಳಿರು. ಸರಿ ಚಿಕ್ಕಮ್ಮ. ರೀ, ನಾವು ನಾಮಕರಣದಲ್ಲಿ ಮಗುಗೆ ಅಂತ ಉಂಗುರ ಕೊಟ್ಟಿದ್ವಿ. ಈಗ ಮೊದಲನೇ ಸರಿ ಮೊಮ್ಮಗು ನಮ್ಮ ಮನೆಗೆ ಬರ್ತಾ ಇದೆ. ಅದಕ್ಕೆ ಹೊಸ ಬಟ್ಟೆ, ಗೆಜ್ಜೆ, ಆಮೇಲೆ ಒಂದು ಚಿನ್ನದ ಸರ ಕೊಡೋಣ ಅಂತ ನನಗಿಷ್ಟ. ನೀವೇನಂತೀರಾ? ಹೇಳೋದೇನಿದೆ ಇದರಲ್ಲಿ? ಎಲ್ಲ ಫಟಾಫಟ್ ಅಂತ ಮಾಡಿ ಮುಗಿಸ್ಬಿಡೋಣ. ನಡಿ, ಈಗಲೇ ಹೋಗಿ ಅದೇನೇನು ಬೇಕು ಎಲ್ಲ ತರೋಣ. ಸರಿ, ಹಾಗಿದ್ರೆ ನಾನೊಂದಿಷ್ಟು ಮಾಡ್ಕೋತೀನಿ, ಏನೇನು ತರಬೇಕು. ಹಾಗೆ ಸಂಧ್ಯಂಗೂ ಏನಾದರೂ ತಗೊಂಡು ಬರೋಣ. ಪಾಪ, ಅವಳು ನಮ್ಮ ಮನೆಗೆ ಬಂದಾಗ್ಲಿಂದ ನಾನು ಅವಳಿಗೆ ಪ್ರೀತಿಯಿಂದ ಏನೂ ಕೊಡ್ಸೇ ಇಲ್ಲ. ಸೌಭಾಗ್ಯ, ನೀನು ಇಷ್ಟು ಬದಲಾದ್ಯಲ್ಲ, ನನಗಷ್ಟೇ ಸಾಕು. ನನ್ನ ಮೊಮ್ಮಗಳು ಬಂದಿದ್ದ ಗಳಿಗೆ ನಮ್ಮ ಮನೇಲಿ ಎಲ್ಲ ಒಳ್ಳೇದೇ ಆಗುತ್ತೆ ಅನ್ಸುತ್ತೆ. ದಯಾನಂದ್ ಸೌಭಾಗ್ಯ ಇಬ್ರು
ಎಷ್ಟೊತ್ತಿಗೆ ಸಂಧ್ಯಾ ಹಾಗೆ ತನ್ನ ಮೊಮ್ಮಗಳು ಮನೆಗೆ ಬರ್ತಾರೋ ಅಂತ ಕಾಯ್ತಾ ಇರ್ತಾರೆ. ಅವ್ರು ಬರೋ ದಿನಾನೇ ಎದುರು ನೋಡ್ತಾ ಇರ್ತಾರೆ. ಸೌಭಾಗ್ಯ ನಿಜವಾಗ್ಲೂ ಬದಲಾಗಿದ್ದಾಳಾ ಅಥವಾ ಬದಲಾಗಿರೋ ಥರ ನಾಟಕ ಆಡ್ತಿದ್ದಾಳಾ ಏನು ಅನ್ನೋದನ್ನ ನೆಕ್ಸ್ಟ್ ಎಪಿಸೋಡ್ನಲ್ಲಿ ನೋಡೋಣ. ಈ ಎಪಿಸೋಡ್ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇಂದಿನ ಎಪಿಸೋಡ್ನ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ಎಪಿಸೋಡ್ನಲ್ಲಿ ಸಿಗೋಣ. ಬಾಯ್ ಫ್ರೆಂಡ್ಸ್.